ರಾಜ ಅಂದ್ಮೇಲೆ ಒಬ್ಬ ರಾಜ ಇರ್ಬೇಕು. ಹಾಗೆ ಪ್ರತಿಯೊಂದ್ ಮನೆಗೂ ಅಡ್ಗೆ ಮನೆ ಮೇನ್ ರಾಜ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ರಿಗೂ ಹೊಟ್ಟೆಗೆ ಬೇಕಾಗಿರೋದು ಕುಕ್ ಆಗೋದೇ ಅಲ್ಲೇ. ಬಟ್ ಇವಾಗ ನಾನು ಹೇಳಿದೀನಿ ಅಂದ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಬರುತ್ತೆ ಈ ಶಾಪ್. ಅಷ್ಟಕ್ಕೂ ಈ ಒಂದು ಶಾಪ್ ಬಗ್ಗೆ ಬ್ರೀಫ್ ಆಗಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ಅಡ್ಗೆ ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲ್ವರ್ಗೂ, ರೆಸ್ಟೋರೆಂಟ್ಗೂ, ಅದಲ್ಲದೆ ಕೆಫೆಗೂ ಅಂಡ್ ಸಣ್ಣ ಪುಟ್ಟ ಊಟದ ಅಂಗಡಿನ ನಡೆಸ್ತಾ ಇದ್ರೆ ಅವ್ರಿಗೂ ಸಹ ಈ ಒಂದು ಜಾಗದಲ್ಲಿ ಪಾಕೆಟ್ ಫ್ರೆಂಡ್ ಅಂಡ್ ಬಜೆಟ್ ಫ್ರೆಂಡ್ಲಿ ನಿಮ್ಗೆ ಎಲ್ಲಾ ರೀತಿಯ ಐಟಮ್ಸ್ ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಚಿಕ್ಕ ಚಿಕ್ಕ ಲೋಟ ಆಗಿರ್ಲಿ ಅಥವಾ ದೊಡ್ಡ ಸೈಜ್ ಅಲ್ಲಿ ಅಂದ್ರೆ ಮದ್ವೆಯಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ಗೂ ಅಡ್ಗೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಆ ಚೌಟ್ರಿ ಅಡ್ಗೆಗೂ ಸಹ ಇಲ್ಲೊಂದು ಪಾತ್ರೆಗಳು ಸಿಗ್ತಾ ಇರುವಂತದ್ದು. ಅಂಡ್ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ, ಈ ಒಂದು ಶಾಪ್ ನ ಹೆಸರೇನು, ಏನೆಲ್ಲ ವಸ್ತುಗಳು ಸಿಗುತ್ತೆ ಅಂಡ್ ಪ್ರೈಸಿಂಗ್ ಏನು ಅಂತ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಈಗ ನವಾಜ್ ಮೆಟಲ್ ಶಾಪ್ ನ ಓನರ್ ತೆಗಿದಾರೆ, ಅವ್ರನ್ನೇ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನೆಲ್ಲ ಸಿಗುತ್ತೆ ಸರ್ ನಿಮ್ ಶಾಪ್ ಅಲ್ಲಿ? ನಮ್ಮ ಹತ್ರ ಹೋಟೆಲ್ ಐಟಮ್, ಕ್ಯಾಂಟೀನ್ ಐಟಮ್, ಮನೆ ಐಟಮ್ ಎಲ್ಲ ಹೋಟೆಲ್ ಐಟಮ್ ಎಟ್ಟು ದೊಡ್ಡ ಸಿಗತ್ತೆ. ರೇಟ್ ಕ್ವಾಲಿಟಿ ಫುಲ್ ಬ್ಯಾಂಗ್ಳೂರ್ ಕಾಂಪಿಟೇಟಿವ್ ರೇಟ್ ಕೊಡ್ತೀನಿ ಆಯ್ತಾ. ಗೇಜ್ ಕೊಡ್ತೀನಿ, ಕ್ವಾಲಿಟಿ ಕೊಡ್ತೀನಿ. ನೀವು ಬನ್ನಿ ನಮ್ ಶಾಪ್ಗೆ ಬನ್ನಿ, ಕ್ವಾಲಿಟಿ ನೋಡಿ, ಕಣ್ಣಲ್ಲಿ ನೋಡಿದ್ರು ಗೊತ್ತಾಗುತ್ತೆ ನಿಮ್ಗೆ ಕ್ವಾಲಿಟಿ ಬಗ್ಗೆ ಹೆಂಗಿರ್ತದೆ ಏನಿರುತ್ತೆ ಅಂತದ. ನೋಡಿಲ್ಲ ಅಂದ್ರೆ ಏನು ಗೊತ್ತಾಗೋದಿಲ್ಲ. ಬನ್ನಿ ನಿಮ್ಗೆ ಶಾಪ್ಗೆ, ಕ್ವಾಲಿಟಿ ಏನ್ ರೇಟ್ ಹೋಲ್ಸೇಲ್ ರೇಟ್ ಹಾಕಿ ಕೊಡ್ತೀನಿ. ಕ್ವಾಲಿಟಿ ರೇಟ್ ಫುಲ್ ಬ್ಯಾಂಗ್ಳೂರ್ ಕಾಂಪಿಟೇಟಿವ್ ರೇಟ್ ಕೊಡ್ತೀನಿ. ನಿಮ್ ಶಾಪ್ಗೆ ಬನ್ನಿ ಐಟಮ್ ಎಲ್ಲ ನಮ್ಮ ಹುಡುಗರೆಲ್ಲ ಸ್ಪೀಚ್ ಮಾಡಿದ್ದಾರೆ. ಏನ್ ಕ್ವಾಲಿಟಿ ಬೇಕಾದ್ರೆ ನಾನು ಕೊಡ್ತೀನಿ. ರೇಟ್ ಕ್ವಾಲಿಟಿ ಹೆವಿ ಕೊಡ್ತೀನಿ. ರೀಸನಬಲ್ ರೇಟ್ ಅಲ್ಲಿ ರೇಟ್ ಹೋಲ್ಸೇಲ್ ರೇಟ್ ಹಾಕಿ ಕೊಡ್ತೀನಿ. ಸರ್ ಇವಾಗ ಹೋಟ್ಲ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಕಿಚನ್ ಐಟಮ್ ಆಗ್ಲಿ, ಟೇಬಲ್ ಐಟಮ್ ಆಗ್ಲಿ, A to Z ಐಟಮ್ ಬೇಕಾಗುತ್ತೆ ಸರ್. ಆ ಐಟಮ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎ ಬಾಕ್ಲು ಅದ್ರ ಎದುರುಗಡೆ MK ಶಾಂಡ್ ಕಂಪ್ನಿ ಅಂತ ಇದೆ, ಫ್ರಮ್ ನವಾಜ್ ಮೆಟಲ್ ಓನರು. ಇವಾಗ ನಿಮ್ಗೆ 3 ಬರ್ನಲ್ ರೇಂಜು, SS ಚೈನೀಸ್, ಇಂಡಿಯನ್ ಪ್ಲೇಸ್ ಚೈನೀಸು, ತಂದೂರ್ ಡ್ರಮ್ಮು, ಡೀಪ್ ಫ್ರೈಯರು, ಬ್ಯಾನ್ ಮೆರಿ, 3 ಬರ್ನಲ್ ರೇಂಜ್, 2 ಬರ್ನಲ್ ರೇಂಜ್, ರೌಂಡ್ ಟೇಬಲ್, ವಾಟರ್ ಟ್ಯಾಂಕ್, ಶಿಂಕ್ ಪ್ಲಸ್ ಟೇಬಲ್, ಪಿಕಪ್ ಟೇಬಲ್, ಶೆಲ್ಫ್ ರಾಕು, ಶರ್ವಾ ಮಿಷಿನು, ಗ್ರಿಲ್ ಮಿಷಿನು, ಇದು ರುಮಾಲಿ ಬಾಂಡ್ಲಿ, ತಂದೂರಿ ಡ್ರಮ್ಮು, MS ಪ್ಲಸ್ SS, 4 ಬರ್ನಲ್ ದೋಸೆ ಫ್ರೇಮ್, 2x3, 2x4, 2x2 ಅವೈಲೇಬಲ್ ಸೈಜ್ ರೆಡಿ ಸಿಗುತ್ತೆ. ಬೇಕರಿ ಶೋಕೇಶು, ನಾರ್ಮಲ್, ಹಾಟ್, ಕೋಲ್ಡ್ ಅದು ಸಿಗುತ್ತೆ. ಪ್ಲಸ್ ಟ್ರಾಲಿ, ಆಮೇಲೆ ಟ್ರಾಲಿ 3 ಶೆಲ್ಫ್ದು ಎಲ್ಲ ಅವೈಲೇಬಲ್ ಸಿಗುತ್ತೆ ಸರ್. ನೋಡಿ ಸರ್ ಈ ಪಂಪ್ಲೆಟ್ ನೋಡಿ. ಈ ಹೋಟೆಲ್ ಎಕ್ವಿಪ್ಮೆಂಟ್ ಎಲ್ಲ ಸಿಗುತ್ತೆ. ಕಿಚನ್ ಆಗ್ಲಿ, ಹೋಟೆಲ್ ಆಗ್ಲಿ, ಇದು ಸರ್ವಿಂಗ್ ಯುವರ್ ರೆಸ್ಟೋರೆಂಟ್ ನೈಟ್ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ಐಟಮ್ ಸಿಗ್ಬಿಡುತ್ತೆ ಸರ್. ಹೋಟೆಲ್ ಐಟಮು, ಕ್ಯಾಟ್ರಿಂಗು, ಹೋಟೆಲ್ ಗ್ಯಾಸ್ ಸ್ಟವ್, ರೆಸ್ಟೋರೆಂಟ್ ನಿಟ್ಟು, ಕಿಚನ್ ಎಕ್ವಿಪ್ಮೆಂಟು, ಟೆಂಟ್ ಹೌಸ್, ಅಟೆನ್ಸಲ್ಸ್ ಎಲ್ಲ ಐಟಮ್ ನಿಮ್ಗೆ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಬನ್ನಿ ಸರ್. A to Z ಕ್ವಾಲಿಟಿ ವೈಸ್ ಆಗ್ಲಿ, ರೈಟ್ ಆಗ್ಲಿ, ಟೆನ್ಷನ್ ತಗೊಂಬೇಡಿ. ಬ್ಯಾಂಗ್ಳೂರ್ ಕಾಂಪಿಟೇಟರ್ ಕೊಡ್ತೀನಿ ನಾನು. ನೋಡಿ ಇದೆಲ್ಲ ಫುಲ್ ಪಾತ್ರೆಗಳು ಸೆಟ್. ಇದು ನಿಮ್ಗೆ ಟೆಂಟ್ ಹೌಸ್ಗೆ, ಶಾಮಿಯಾನಗೆ ಬಾಡಿಗೆ ಕೊಡ್ತಲ್ಲ ಅದು ಯೂಸ್ ಆಗುತ್ತೆ ಪಾತ್ರೆ. ಪ್ಲಸ್ ನಿಮ್ಗೆ ಮನೆಗೆ ಯೂಸ್ ಮಾಡ್ತೀರಾ ಅಡಿಗೆ 50 kg ಆಗ್ಲಿ, 100 kg ಆಗ್ಲಿ, 20 kg ಆಗ್ಲಿ, 10 kg ಆಗ್ಲಿ, ಈ ಪಾತ್ರೆ ನಿಮ್ಗೆ ಯೂಸ್ ಆಗುತ್ತೆ. ಪ್ಲಸ್ ನಿಮ್ಗೆ ಇದು ಜಗ್ಗಳು, ಇದು ನಮ್ದು ಅಂಗಡಿ ನೋಡಕ್ ಚಿಕ್ಕದು. ಐಟಮ್ ನಿಮ್ಗೆ ಏನ್ ಬೇಕಾದ್ರೂ ನಿಜ್ರು ಎಲ್ಲ ಐಟಮ್ ಇಲ್ಲೇ ಸಿಗುತ್ತೆ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನಕ್ಕೆ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡು ಇದೆ ಮೇಡಮ್. ಅಂಡ್ ರೀಸನಬಲ್ ಪ್ರೈಸ್ ಅಲ್ಲಿ ಎಲ್ಲ ರೀಸನಬಲ್ ಪ್ರೈಸ್ ಇದೆ. ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ ವಿಡಿಯೋ ನೋಡ್ಬಿಟ್ಟು ಚಿಕ್ಕದಾಗಿದೆ ಅಂಗಡಿ ಅಂತ. ಅಂಗಡಿ ಚಿಕ್ಕದಿದೆ, ಐಟಮ್ ನಿಮ್ಗೆ ಏನ್ ಬೇಕಾದ್ರೂ ರೀಸನಬಲ್ ಆಗಿ ಇಲ್ಲೇ ಸಿಗುತ್ತೆ ನಿಮ್ಗೆ. ಓಕೆ, ಆಕ್ಚುಲಿ ನಾನು ಹೇಳ್ಬೇಕು ಈ ಒಂದು ಪಾಯಿಂಟ್ ನ. ಬಿಕಾಸ್ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ನಿಮ್ಗೆ ನೋಡೋದಕ್ಕೆ ಚಿಕ್ಕದಾಗ ಕಾಣ್ಬೋದು, ಬಟ್ ಒಂದು ಕೆಫೆ ಇವಾಗ ಲೇಟೆಸ್ಟ್ ಆಗಿ ಒಂದು ಹೊಸ ಅಪ್ಡೇಟ್ ವರ್ಷನ್ ಕೆಫೆ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂದ್ರೆ ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಗಳು ಅವೈಲೇಬಲ್ ಇದೆ. ಐಟಮ್ಸ್ ಸಿಗುತ್ತೆ. ಆಕ್ಚುಲಿ ಅವರು ಟೇಬಲ್ಸ್ ಐಟಮ್, ವರ್ಕಿಂಗ್ ಟೇಬಲ್, ಇದು ಬ್ಯಾನ್ ಮೇರಿ ಐಟಮ್ ಇಲ್ದ್ರೆ ಒಂದು 4-5 ಡೇಸ್ ಟೈಮ್ ಆರ್ಡರ್ ಕೊಡಬೇಕು. ಮಾಮೂಲಿ ಯೂಸಲ್ಸ್ ಏನ್ ಕುಕಿಂಗ್ ಐಟಮ್, ಕಡೇಸ್ ಆಗ್ಲಿ, ಏನಾಗ್ಲಿ, ಕಿಚನ್ ಐಟಮ್ ಇಮಿಡಿಯೇಟ್ಲಿ ಸಿಗುತ್ತೆ. ಇವಾಗ ದೊಡ್ಡ ದೊಡ್ಡ ಫಂಕ್ಷನ್ ಐಟಮ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಇದೆಲ್ಲ ದೊಡ್ಡ ಫಂಕ್ಷನ್ಸ್ ಯೂಸ್ ಮಾಡೋದು. ಯಾವೆಲ್ಲ ಸೈಜ್ ಅಲ್ಲಿ ಸಿಗುತ್ತೆ ಸರ್? ನಿಮ್ಗೆ ಇದು 1/4 kg ಇಂದ ಹಿಡಿದು 100 kg 200 kg ಬೇವರೆಗೂ ಸಿಗುತ್ತೆ ಮೇಡಮ್. ಸಿಗುತ್ತೆ. ಅಂಡ್ ಅದ್ರ ಮೇಲ್ಗಡೆ ಮುಚ್ಚಳಗಳು 100% 5 ಮಿನಿಟ್ ಟೈಮ್ ಸಿಗ್ಬಿಡುತ್ತೆ ನಿಮ್ಗೆ. 100 to 100 kg ಬೇವರೆಗೂ ಇದು ವೆಸಲ್ ಸಿಗುತ್ತೆ. ಇದು ಪ್ಯೂರ್ ಇಂಡಾಲಮ್, ಇದು ಜಗಾದರಿ ಐಟಮ್ ಮೇಡಮ್ ಇದು. ಓಕೆ ಸರ್,
ಸರ್ ಇನ್ನೊಂದೇನಪ್ಪಾ ಅಂದ್ರೆ ಜಾಸ್ತಿ ಬಲ್ಕ್ ಅಲ್ಲಿ ಆರ್ಡರ್ ಮಾಡೋರ್ ಇದ್ರು ಅಂತಂದ್ರೆ ಇವಾಗ ಅದು ಆ ತರದ ಸ್ಪೂನ್ ಗಳಾಗಿರ್ಲಿ ಅದೆಲ್ಲ ಸೊ ಎನಿ ಟೈಮ್ ಇವಾಗ್ಲೇ ಬಂದ್ರೆ ಇವಾಗ್ಲೇ ಕೊಟ್ಬಿಡ್ತೀವಿ ಸಿಗ್ಬಿಡುತ್ತೆ. ಅರ್ಧ ಗಂಟೆ ಟೈಮ್ ಬಲ್ಕ್ 1000 ಪೀಸ್ ಅಂದ್ರೆ ಅರ್ಧ ಗಂಟೆ 1000 ಪೀಸ್ ವರ್ಗೂ ಸಿಗುತ್ತೆ. 1000 ಪೀಸ್ ವರ್ಗೂ ಸಿಗುತ್ತೆ. ಓಕೆ, ನಿಮ್ಗೆ 1000 ಪೀಸ್ ವರ್ಗೂ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇವಾಗ ಅಡ್ಗೆ ಮೇಲ್ಗಡೆ ಮುಚ್ಚೋ ಪಾತ್ರೆಗಳಿವೆಲ್ಲ ಇದು ಸೈಜ್ ವೈಸ್ ಇದು ಸೈಜ್ ವೈಸ್ ಇದು 3 kg ಇಂದ ನಿಮ್ಗೆ 80 kg ವರೆಗೂ ಮುಚ್ಚೋವರೆಗಿದೆ. ಇದು ಇದಕ್ಕಿಂತ ದೊಡ್ಡದೆಲ್ಲ ಇಲ್ಲಿ ಜಾಗ ಇಲ್ಲ, ಇಲ್ಲೆಲ್ಲ ಇದು ನಾವು ಗೋಡನಲ್ಲಿ ಇಕ್ಕಿರ್ತೀವಿ. ಓಕೆ, ಅಂಡ್ ಸೈಜ್ ವೈಸ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಸೈಜ್ ಫುಲ್ ಸೆಟ್ ಸಿಗುತ್ತೆ ನಿಮ್ಗೆ. ಓಕೆ, ಫುಲ್ ಸೆಟ್ ಸಿಗುತ್ತೆ. ಅಂಡ್ ಇದೆಲ್ಲ ಕಡಾಯಿ ಬೇರೆ ಮೆಟಲ್ ಕಾಣ್ತದೆ, ಕಬ್ಬು. ಇದು MS ಆಯಿಲ್ ಕಡಿ ಅಂತ. ಇದು ಹೋಟ್ಲಲ್ಲಿ ಕಬಾಬ್ ಆಗ್ಲಿ, ವಡಾ ಪೊಂಡ, ಬಜ್ಜಿ ಬಂಡ, ಪುರಿಗಿರಿ, ಇದು ಹೋಟ್ಲಲ್ಲಿ ಯೂಸ್ ಮಾಡಿರೋದು. ಇದು ಮ್ಯಾಕ್ಸಿಮಮ್ 1 ಲೀಟರ್ ಆಯಿಲ್ ಇಂದ ನಿಮ್ಗೆ 100 ಲೀಟರ್ ಆಯಿಲ್ ವರೆಗೂ ನಿಮ್ಗೆ ಕುಕಿಂಗ್ ಸಿಗುತ್ತೆ. 1 ಲೀಟರ್ ಆಯಿಲ್ ಇಂದ 100 ಲೀಟರ್ ಆಯಿಲ್. 1000 ಮೆಂಬರ್ 2000 ಮೆಂಬರ್ಸ್ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಇದಕ್ಕಿಂತ ದೊಡ್ಡದು ನಮ್ಗೆ ಗೋಡನಲ್ಲಿ ಸಿಗ್ಬಿಡುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಈ ತರ ಉಟ್ಟು ಇದು ಅನ್ನ ತಿರ್ಸೋದು. ಇದರಲ್ಲಿ ನಿಮ್ಗೆ 1 ಫೀಟ್ ಇಂದ 5-6 ಫೀಟ್ ವರೆಗೂ ಸಿಗುತ್ತೆ. 6 ಫೀಟ್ ಇಂದ ಅಂದ್ರೆ 50 kg 100 kg ಕುಕಿಂಗ್ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ ನಿಮ್ಗೆ. ಓಕೆ, ಅಂಡ್ ಮದ್ವೆ ಮನೆಯಲ್ಲಿ ನೀರ್ ಸರ್ವ್ ಮಾಡಕ್ಕೆ ಅಥವಾ ಇವಾಗ ಮದ್ವೆಲೂ ಎಷ್ಟು ಜನ ಪಾತ್ರೆಗಳನ್ನ ಕೊಡ್ತಾ ಇರ್ತಾರೆ, ಸೊ ಅವ್ರಿಗೂ ಎಲ್ಲಾ ಪಾತ್ರೆಗಳು ಸಿಗುತ್ತೆ. A to Z ಮನೆ ಐಟಮ್ ಆಗ್ಲಿ, ಗ್ಲಾಸ್ ಆಗ್ಲಿ, ಟೀ ಗ್ಲಾಸ್ ಆಗ್ಲಿ, ಚಮ್ ಆಗ್ಲಿ, ಮನೆಗೆ ಇವಾಗ ಹೊಸದಾಗಿ ಯಾರನ್ನ ಮದ್ವೆ ಮಾಡಿದ್ರೆ ಎಲ್ಲ ಐಟಮ್ ಸೆಟಪ್ ಸಿಗುತ್ತೆ. ಓಕೆ, ಜಗ್ಗುಗಳು ಇದೆ ಇಲ್ಲಿ. ಅಂಡ್ ಪಾತ್ರೆಗಳು ಬೇರೆ ಬೇರೆ ಡಿಸೈನ್ ಅಲ್ಲಿ ಇದೆ ಸರ್, ಅದ್ರ ಬಗ್ಗೆ ಯಾವ್ದಾದ್ರು ತೋರ್ಸಕ್ಕಾಗತ್ತಾ? ಅಂದ್ರೆ ಇವಾಗ ಡಿಸೈನಿಂಗ್ ಇದೆ, ಅಲ್ಲಿ ಡಾಟ್ ಇರೋದು, ಪ್ಲೇನ್ ಇರೋದಿದೆ, ಡಾಟ್ ಇರೋದು, ಪ್ಲೇನ್, ಆತರ ಡಿಸೈನ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಮೇಡಮ್. ಓಕೆ, ಇದು ಡಾಟ್ ಇದು ಡಿಸೈನ್. ಇದು ಪಕ್ಕ ಸೆಲೆಮ್ ಸ್ಟೀಲ್ ಬರುತ್ತೆ. ಬ್ರೇಕ್ ಆಗೋದು, ಕಟ್ ಆಗೋದು, ಕಪ್ಪಾಗೋದು ಏನಾಗಲ್ಲ. ಏನೇನಾದ್ರೆ ಆಕ್ಚುಲಿ ಯಾವಾಗ್ಲೂ ತಗೊಂಡ್ರೆ ಪೀಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಸೈಜಸ್ ಅವೈಲೇಬಲ್ ಇದೆ. ಸೈಜಸ್ ನಿಮ್ಗೆ 1/4 ಲೀಟರ್ ಇಂದ 5 ಲೀಟರ್ 10 ಲೀಟರ್ ವರೆಗೂ ಅವೈಲೇಬಲ್ ಸಿಗುತ್ತೆ. ಮನೆ ಡೊಮೆಸ್ಟಿಕ್ ಮಾತ್ರ. ಓಕೆ, ಇದರಲ್ಲಿ ಕಮರ್ಷಿಯಲ್ ಅಂದ್ರೆ ದೊಡ್ಡ ಸೈಜ್ ಸಿಗುತ್ತೆ. ಅಂಡ್ ಇದ್ರಲ್ಲಿ ನಿಮ್ಗೆ ಡಾಟ್ ಇದೆ, ಪ್ಲೇನ್ ಇದೆ, ಜೊತೆಗೆ 1/4 ಲೀಟರ್ ಇಂದ ಸೈಜಸ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ನಿಮ್ಗೆ 1/4 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮ್ಗೆ ಇದರಲ್ಲಿ ಇಂಡಕ್ಷನ್ ಬೇಸ್ ಪ್ಲೇಸ್ ಸ್ಟವ್ ಎರಡು ಯೂಸ್ ಆಗುತ್ತೆ. ಇದು ಫ್ಲಾಟ್ ಬಾಟಮ್ ಸ್ಟೀಲ್ ಐಟಮ್ ಆಗ್ಲಿ, ಇವಾಗ ನಿಮ್ಗೆ 180 ಇಂದ 450 700 per kg ಇದೆ ಮೇಡಮ್. ಅದು ಕ್ವಾಲಿಟಿ ಯಾವ ತರ ತಗೊಂಡ್ರೆ ಕ್ವಾಲಿಟಿ ಪ್ರಕಾರ ಬರುತ್ತೆ ನಿಮ್ಗೆ. ಕ್ವಾಲಿಟಿ ಯಾವ ತರ ಯೂಸ್ ಮಾಡ್ತೀರಾ ಕ್ವಾಲಿಟಿ ಮೇಲೆ ಬರುತ್ತೆ. ಸೇಲಂ ಸ್ಟೀಲ್ ಬರುತ್ತೆ, ಮಾಮೂಲಿ ಬೆಂಗಳೂರು ಸ್ಟೀಲ್ ಬರುತ್ತೆ, ಎಲ್ಲ ತರವರಿ ಬರುತ್ತೆ. ಟೈಪ್ಸ್ ಆಫ್ ಸ್ಟೀಲ್ ಕ್ವಾಲಿಟಿ ವೈಸ್ ಬರುತ್ತೆ. ಇದೆಲ್ಲ ಇದು ಕುಕಿಂಗ್ ಮೆಟಲ್ 100 ಟೇಪ್ ಅಂತ ಬರುತ್ತೆ. ಇದು ಹೊಸ ಮಾಡಲ್. ಬಟ್ ಇನ್ನು ಮಾಡಲ್ಸ್ ಇದೆ, ಬಟ್ ಕಸ್ಟಮರ್ ಕೇಳಿದಾಗ ನಾವು ತರಿಸ್ಕೊಡ್ತೀವಿ ಅಷ್ಟೇ. ತುಂಬಾ ಮಾಡಲ್ಸ್ ಇದೆ ಒಂದ್ರಲ್ಲೇ ನಿಮ್ಗೆ. ಸೊ ಬೇಸಸ್ ಆಗಿಲ್ಲ ಅವೆಲ್ಲ, ಸೊ ಡಿಫರೆಂಟ್ ಬೇಸಸ್ ಸಿಗುತ್ತೆ 100 ಟೇಪ್ ಆಗಿ. ಇದ್ರಲ್ಲಿ ಸೈಜಸ್ ಇವೆಲ್ಲ ನೀವು ನೋಡ್ತಾ ಇರೋದು. ಆಮೇಲೆ ಇದು ಇಡ್ಲಿ ಪ್ಲೇಟ್ಸ್ ಎಲ್ಲ ಇದೆಲ್ಲ ಚಿಕ್ಕ ಕುಕಿಂಗ್ ಪಾತ್ರೆ ಪ್ಲೇಟ್ಸ್. ಆಮೇಲೆ ನಿಮ್ಗೆ ಪ್ಲೇಟ್ಸ್ ಈ ತರ ಪ್ಲೇಟ್ ಸಿಗುತ್ತೆ. ಆಮೇಲೆ ಮೆನು ಹೋಟೆಲ್ ವೇರ್ದು ಈ ತರ ಪ್ಲೇಟ್ ಸಿಗುತ್ತೆ, ಸ್ಕ್ವೇರ್ ಆಗ್ಲಿ, ರೌಂಡ್ ಆಗ್ಲಿ. ಆಮೇಲೆ ಪಾರ್ಟೇಷನ್ ಪ್ಲೇಟ್, ಇದು 6 ಪಾರ್ಟೇಷನ್ ಪ್ಲೇಟ್ ಈ ತರ ಸಿಗುತ್ತೆ. ಹೋಟೆಲ್ ಆದ್ರೆ ಫ್ರೆಂಡ್ಸ್ ಹೋಟೆಲ್ ಆಗ್ಲಿ ಐಟಮ್ ನಮ್ಮ ಅಂಗಡಿಗೆ ಬನ್ನಿ, ನಿಮ್ಗೆ ಏನಾದ್ರು ನಿಸರಬಲ್ ಹಾಕೊಡ್ತೀವಿ. ಬಜಾರ್ಗಿಂತ ನಿಸರಬಲ್ ರೇಟ್ ಹಾಕೊಡ್ತೀವಿ, ನಮ್ಮ ಅಂಗಡಿಗೆ ಬನ್ನಿ ನೀವು. ಆಮೇಲೆ ಇದು ಸ್ಕ್ವೇರ್ ಪ್ಲೇಟ್, ಸ್ನಾಕ್ ಪ್ಲೇಟ್ ಅಂತಾರೆ ಇದಕ್ಕೆ. ಆಮೇಲೆ ರೈಸ್ ಬೌಲ್ ಅಂತಾರೆ. ಇದು ಫ್ರೈಡ್ ರೈಸ್, ನೂಡಲ್ಸ್ ಏನಾರ ಕೊಟ್ರೆ ಇದು ರೈಸ್ ಐಟಮ್ ಕೊಡೋದು. ಪ್ಲಸ್ ನಿಮ್ಗೆ ಇದರಲ್ಲಿ ಮಸಾಲ ದೋಸೆಗೆ ಇದು 3 ಪಾರ್ಟೇಷನ್, ಪೂರಿ, ಚಟ್ನಿ, ಸಾಗು ಹಾಕಿ ಇಡ್ಲಿ ಸಾಂಬಾರು ಇದ್ರಲ್ಲಿ ಹಾಕ್ಬೋದು. ಇದು ಟಿಫನ್ ಪ್ಲೇಟ್. ಇದು ಬಟ್ ಬ್ರೇಕ್ ಆಗೋದು, ನಿಮ್ಗೆ ಕಟ್ ಆಗೋದು, ಕಲರ್ ಶೇಡ್ ಆಗೋದು, ಬೆಂಡ್ ಆಗೋದು ಏನಾಗಲ್ಲ. ಇದು ಹೋಟೆಲ್ ರಫ್ ಅಂಡ್ ಟಫ್ ಯೂಸ್. ಇದು ಅಷ್ಟೇ, ಇದು ಅನ್ಬ್ರೇಕೇಬಲ್. ಇದು ನೋಡಿ ಹೊಡೆಯೋದು ಗಿಡಿಯೋದು ಏನಾಗಲ್ಲ. ಇದು ಅನ್ಬ್ರೇಕೇಬಲ್. ಸಿರಾಮಿಕ್ ತಗೊಳ್ಳೋದಕ್ಕಿಂತ ಈ ತರದಲ್ಲಿ ಸರ್ವ್ ಮಾಡಿ ಬಟರ್ ಕೋರ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಷ್ಟೇ. ಇದೆಲ್ಲ ಸೆರಾಮಿಕ್ ಅಂದ್ರೆ ಇವಾಗ ಕಾಸ್ಟ್ ಬೀಳುತ್ತೆ ಇದು, ಬಟ್ ಕೆಳಗಡೆ ಬಿದ್ರೆ ಹೊಡೆದೋಗುತ್ತೆ. ಇದು ಸ್ಮೂತ್ ಯೂಸ್ ಮಾಡ್ಬೇಕು ಅಷ್ಟೇ. ಇದು ರಫ್ ಅಂಡ್ ಟಫ್ ಯೂಸ್. ಚಿಕ್ಕ ಬಿಸಿನೆಸ್ ಬಟ್ ರೋಡ್ ಸೈಡ್ ಅಲ್ಲೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಈಸಿ ಇದು. ಬಟ್ ಇದು ರೆಸ್ಟೋರೆಂಟ್ ಗೆ, ರೆಸಾರ್ಟ್ ಗೆ ಇದೆಲ್ಲ ಇದು ಈಸಿ ಮೇಲೆ. ಇದು ಮ್ಯಾಟ್ ಫಿನಿಶಿಂಗ್ ಬೇರೆ ಇದೆ. ಇದು ಮ್ಯಾಟ್ ಬಟ್ ಇದರಲ್ಲಿ ಈ ತರ ಮಾಡೆಲ್ ಎಲ್ಲ ಸಿಗುತ್ತೆ ನಿಮ್ಗೆ. ಡಿಸೈನ್ಸ್ ಒಳಗಡೆ ಬೇರೆ ಬೇರೆ ತರ. ಬಟ್ ಇದು ಮೊಮೋಸ್ ಆಗ್ಲಿ, ಏನಾಗ್ಲಿ, ಗೋಬಿ ಆಗ್ಲಿ, ಸಾಸ್ ಹಾಕಿ ಫ್ರೈಸ್ ಎಲ್ಲ ಸರ್ವ್ ಮಾಡೋದಕ್ಕೆ, ಸನ್ ಫ್ರೈಸ್ ಎಲ್ಲ ಇದು ಮಾಡಬಹುದು ನೀವು. ಆಮೇಲೆ ಇದರಲ್ಲಿ ಬೌಲ್ಸ್ ಎಲ್ಲ ಸಿಗುತ್ತೆ. ಚಟ್ನಿ ಬೌಲು, ಗ್ರೇವಿ ಬೌಲು, ಸೂಪ್ ಬೌಲು ಎಲ್ಲ ಸಿಗುತ್ತೆ ಈ ಮಾಡಲಲ್ಲಿ. ಓಕೆ, ಸೊ ಇದಿಷ್ಟು ನೀವ್ ಏನ್ ನೋಡ್ತಾ ಇದೀರಾ, ಹೊಸದಾಗಿ ಕೆಫೆ ಸ್ಟಾರ್ಟ್ ಮಾಡ್ತಾ ಇದೀರಾ, ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂದಾಗ ಬಿಸ್ನೆಸ್ ಪರ್ಪಸ್ ಗೋಸ್ಕರ ಹುಡುಕ್ತಾ ಇರ್ತೀರಾ. ಸೊ ನಿಮ್ಗೂ ಬಜೆಟ್ ಫ್ರೆಂಡ್ಲಿ ಬೇಕಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಬೇಕಾಗಿರುತ್ತೆ ಅಂದ್ರೆ ಈ ಶಾಪ್ ಗೆ ವಿಸಿಟ್ ಮಾಡಿ. ಬಿಕಾಸ್ ಯಾಕೆ ಅಂತಂದ್ರೆ ಒಂದು ಬಜೆಟ್ ಅಂದ್ರೆ ನಿಮ್ಗೆ ನಿಮ್ಮ ಪ್ರೈಸ್ ಗೆ ಸಿಗುತ್ತೆ, ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಇದ್ರೆ ನಿಮ್ಗೆ ಒಂದು ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ಸೆಲ್ ಮಾಡ್ತಾರಂತದ್ದು. ಅಂಡ್ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ. ಏನು ಡಿಸೈನ್ಸ್ ಅಲ್ಲಿ ಆಗಿರ್ಲಿ ಅಥವಾ ಮಟೀರಿಯಲ್ ಆಗಿರ್ಲಿ, ಮೆಟಲ್ ಅಲ್ಲಿ ಆಗಿರ್ಲಿ, ಅಂಡ್ ಕಲೆಕ್ಷನ್ಸ್ ಅಷ್ಟೇ ಚೆನ್ನಾಗಿದೆ.
ಸೊ ಇದೆಲ್ಲ ನಿಮ್ಗೆ ಥಾಲಿ ಅವೆಲ್ಲ ಸರ್ವ್ ಮಾಡ್ತಾರಲ್ಲ, ಥಾಲಿ ಎಲ್ಲ ಸಿಗುತ್ತೆ, ತಂದೂರಿ ರೊಟ್ಟಿ ಅದನ್ನೆಲ್ಲ ಸರ್ವ್ ಮಾಡೋದಕ್ಕೋಸ್ಕರ. 5 partition plate. ಸೊ ಇಲ್ಲಿ ಮೇಲ್ಗಡೆ ನೋಡ್ತಿದ್ರೆ ನೀವೆಲ್ಲ ಇದು ಎಲ್ಲ ರೋಟಿ ರೆಸ್ಟೋರೆಂಟ್ ಅಲ್ಲಿ ರೊಟ್ಟಿ ಇಕ್ತಾರಲ್ಲ ಅದು ರೋಟಿ ಬಿಸ್ಕೆಟ್. ಇದು ಫುಲ್ ಮೀಲ್ಸ್ ಆಂಧ್ರ ಸ್ಟೈಲ್ ಅಂತಾರಲ್ಲ, ಇದು ಫುಲ್ ಮೀಲ್ಸ್ ಪ್ಲೇಟ್. ಇದರಲ್ಲಿ ನಿಮ್ಗೆ ಸೈಜ್ ವೈಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ರೌಂಡ್ ಸಿಗುತ್ತೆ, ಸ್ಕ್ವೇರ್ ಸಿಗುತ್ತೆ, 5 partition ಸಿಗುತ್ತೆ, 4 partition ಸಿಗುತ್ತೆ, 3 partition. ಇದೆಲ್ಲ ಕಾಲಮ್ಸ್ ಜಾಸ್ತಿ ಆಗ್ತಾ ಕಮ್ಮಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ನು ದೊಡ್ಡದು ಸಿಗುತ್ತೆ, ಇನ್ನು ಚಿಕ್ಕದು ಸಿಗುತ್ತೆ. ಸೈಜ್ ವೈಸ್ ಅವೈಲೇಬಲ್ ಇದೆ ಮೇಡಮ್. ರೌಂಡ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಇದು ನೀವು ಪರ್ಸನಲ್ ಯೂಸ್ಗೂ ನೋಡ್ತಾ ಇದ್ರೆ ಪರ್ಸನಲ್ ಯೂಸ್ಗೂ ಬಂದು ವಿಸಿಟ್ ಮಾಡಿ, ಬರೀ ಹೋಟೆಲ್ ಅವ್ರಿಗೆ ಅಷ್ಟೇ ಅಲ್ಲ. ಸೊ ನೆಕ್ಸ್ಟ್ ಯಾವ ತೋರಿಸ್ತಾರಾ? ಇದು ಜ್ಯೂಸ್ ಸ್ಟೇನರ್. ಇದರಲ್ಲಿ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರ್ಗ ಅವೈಲೇಬಲ್ ಇದೆ. ಜ್ಯೂಸ್ ಸ್ಟೇನರ್, ಅವಲಕ್ಕಿ ಏನ್ ಬೇಕಾದ್ರೂ ಸೋಸ್ಕೊಂಡ್ಬೋದು. ಇವಾಗ ಎಷ್ಟು ಜನ ಕಾಳುಗಳನ್ನು ಸಹ ನೀವು ಕಾಲ್ ಸೂಪು ವಾಶ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ಈ ತರದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಅದಲ್ದೇನೆ ಇದ್ರಲ್ಲಿ ಸೈಜಸ್ ಅವೈಲೇಬಲ್, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರ್ಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಊಟ ತಟ್ಟೆನಲ್ಲೂ ಅವೈಲೇಬಲ್ ಸೈಜ್ ವೈಸ್ ಸಿಗುತ್ತೆ ನಿಮಗೆ. ಇದರಲ್ಲೂ ಕ್ವಾಲಿಟಿ ವೈಸ್ ಬರುತ್ತೆ. ಊಟ ತಟ್ಟೆಗಳ ಸೈಜಸ್ ಅವೈಲೇಬಲ್ ಇದೆ. ಬಟ್ ಇದರಲ್ಲಿ ಲೈಟ್ ವೇಟ್ ಇದೆ. ಬಟ್ ಅವ್ರು ಯಾರನ್ನ ಗಿಫ್ಟ್ ಕೊಡ್ಲಿಕ್ಕೆ ಏನಾಗ್ಲಿ, ಅನ್ನ ಸಾಂಬಾರು ಫುಟ್ಪಾತ್ ವ್ಯಾಪಾರದಲ್ಲಿ ಅವರು ಅನ್ನ ಸಾಂಬಾರು ಕೊಡಕ್ಕೆ ಈ ತರ ಇದು ಯೂಸ್ ಸೈಜ್ ಎಲ್ಲ ಸಿಗುತ್ತೆ. 10 11 ಬಟ್ ಕ್ವಾಲಿಟಿ ಡಿಫರೆನ್ಸ್ ಇದೆ. ಇದು ಮಂದ ಅಷ್ಟು ಚೇಂಜ್ ಇದೆ ಅಷ್ಟೇ. ಇದಕ್ಕಿಂತ ಇಂದು ಲೋಕಲ್ ಬರುತ್ತೆ, ಅದು ಬ್ರೇಕ್ ಆಗುತ್ತೆ. ಇದು ಬ್ರೇಕ್ ಆಗೋದು ಕಟ್ ಆಗೋದು ಏನಾಗಲ್ಲ. ಆಮೇಲೆ ಈ ತರ ಫ್ಲವರ್ ಗ್ಲಾಸ್, ಡಿಸೈನ್ ಇರೋದು ಡಿಸೈನ್ ಎಲ್ಲ ಸಿಗುತ್ತೆ. ನಿಮ್ ಕಾಫಿ ಲೋಟ ಅಥವಾ ನೀರ್ ಕುಡಿಯೋದಕ್ಕೆ ಅಥವಾ ಚಿಕ್ಕದಾಗಿ ಏನಾದ್ರು ಶರ್ಬತ್ ಏನಾದ್ರು ಸರ್ವ್ ಮಾಡ್ತಾ ಇದೀರಾ ಅಂತಂದ್ರೆ ಅದಕ್ಕೆ ಹೋಟೆಲ್ ಅವ್ರಿಗೂ ಅಷ್ಟೇ. ಅಂಡ್ ನಿಮ್ಗೆ ಪ್ರಿಂಟು ಸಿಗುತ್ತೆ ಡಿಸೈನ್ ಇರೋದು. ವಾಟರ್ ಗ್ಲಾಸ್ ಸಿಗುತ್ತೆ. ವಾಟರ್ ಗ್ಲಾಸ್ ಇತ್ತು. ಹೊಸ ಮಾಡಲ್ ಯಾವ ತರ ಬೇಕು ಇಲ್ಲಿ. ಬಟ್ ಕ್ವಾಂಟಿಟಿ ಇಲ್ಲ ಸರ್. ಕ್ವಾಂಟಿಟಿ ನಿಮ್ಗೆ 1000 ಪೀಸ್ ಬೇಕಾದ್ರೆ ಹಾಫ್ ಅನ್ ಅವರ್ ಟೈಮ್ ಸರ್ ಸಿಗ್ಬಿಡುತ್ತೆ. ಬಟ್ ನಿಮ್ಗೆ ಏನ್ ಡಿಸೈನ್ ಬೇಕು ಈ ತರ ಸಿಗುತ್ತೆ. ಕಾಫಿ ಗ್ಲಾಸ್ ಇಂದ ನೀರ್ ಗ್ಲಾಸ್ ವರೆಗೂ, ಹೋಟೆಲ್ ಗ್ಲಾಸ್ ಸಿಗುತ್ತೆ ನಿಮ್ಗೆ. ಹೋಟೆಲ್ ಗ್ಲಾಸ್ ಅಂದ್ರೆ ನಾರ್ಮಲ್ ಪ್ಲೇನ್ ಹಾಕ್ತಾರೆ, ಬಟ್ ಈ ಡಿಸೈನ್ ಎಲ್ಲ ಮನೆ ಯೂಸ್ಗೆ ಯೂಸ್ ಮಾಡ್ತಾರೆ ಅಷ್ಟೇ ನಿಮ್ಗೆ. ಆಮೇಲೆ ಬಟ್ಲು ಆಗ್ಲಿ, ಈ ತರ ರೈಸ್ ಬಟ್ಲು, ಕಟಿಂಗ್ ಬಟ್ಲು, ಇದರಲ್ಲೂ ಕ್ವಾಲಿಟಿ ವೈಸ್ ಬರುತ್ತೆ ನಿಮ್ಗೆ. ಇದು ಕ್ವಾಲಿಟಿ ಬರುತ್ತೆ, ಮನೆಗೂ ಯೂಸ್ ಮಾಡ್ಕೋಬಹುದು, ಮನೆಗೆ ಯೂಸ್ ಆಗುತ್ತೆ. ಅದು ಮಿಕ್ಸಿಂಗ್ ಏನಾರ ಮಾಡ್ಕೊಂಡ್ರೆ ಸರ್ವಿಂಗ್ ಯೂಸ್ ಆಗುತ್ತೆ. ಬಟ್ ಇದರಲ್ಲೂ ಸೈಜ್ ವೈಸ್ ಇದೆ, ಸೈಜು ಇದೆ. ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಇಡ್ಲಿ ವಡೆ ಸಾಂಬಾರ್ ಪ್ಲೇಟ್, ಇದರಲ್ಲೂ ಸೈಜ್ ವೈಸ್ ಸಿಗುತ್ತೆ. ಓಕೆ, ನೀವು ಬಿಸಿಬೇಳೆ ಬಾತ್, ಇಡ್ಲಿ ವಡೆ ಸಾಂಬಾರ್ ಪ್ಲೇಟ್ ಇದೆಲ್ಲ ಅಂಡ್ ಮನೆಗೂ ಯೂಸ್ ಮಾಡ್ಕೋಬಹುದು. ಸೊ ಪ್ರತಿಯೊಂದು ನಿಮ್ಗೆ ಮನೆಗೂ ಯೂಸ್ ಆಗುತ್ತೆ, ಪ್ಲಸ್ ಕೆಫೆ, ಹೋಟೆಲ್ ಅಂಡ್ ದೊಡ್ಡ ದೊಡ್ಡ ಶಾಮಿಯಾನಲ್ಲಿ ಅಡ್ಗೆ ಮಾಡ್ತಾ ಇದಾರೆ, ಕೇಟರಿಂಗ್ ಸರ್ವಿಸಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಯಾವ ತೋರಿಸ್ತೀರಾ? ಸೊ ಇದೆಲ್ಲ ಬಿರಿಯಾನಿ ಬೌಲ್. ಓಕೆ, ಸರ್ವ್ ಮಾಡಕ ಸರ್ವಿಂಗ್ ಅಂದ್ರೆ ಟೇಬಲ್ ಅಲ್ಲಿ ಕೊಡೋದು ಬಿರಿಯಾನಿ ಬೌಲ್. ಇವಾಗ ಒಂದು 80 ರೂಪೀಸ್, 120 ರೂಪೀಸ್ ಬಿರಿಯಾನಿ, 140 ರೂಪೀಸ್ ಬಿರಿಯಾನಿ, ಈ ತರ ರೇಂಜ್ ಇಕ್ಕಿರ್ತಾರೆ ಹೋಟೆಲ್ ಅಲ್ಲಿ. ಬಟ್ ಇದ್ರಲ್ಲಿ ಬರೋ ಸಿಂಗಲ್ ಪೋರ್ಷನ್ ಇದು. ಇದ್ರ ಸಿಂಗಲ್ ಪೋರ್ಷನ್ ಅಲ್ಲಿ ನಿಮ್ಗೆ ಇದು ಡಬಲ್ ಪೋರ್ಷನ್. ಬಟ್ ಅವ್ರ ಕಾಸ್ಟ್ ಏನೇನು ಇಕ್ಕಿರ್ತಾರೆ ಆ ಕಾಸ್ಟ್ ಮೇಲೆ ಪ್ರಕಾರ ಹೋಗುತ್ತೆ ಇದು. ಇದ್ರಲ್ಲಿ ಇದು ಕಾಪರ್ ಬಟಮ್ ಉರ್ಲಿ ಅಂತ ಹೇಳ್ತಾರೆ ಇದಕ್ಕೆ. ಉರ್ಲಿ ಅಂದ್ರೆ ಬಿರಿಯಾನಿ ಹಂಡಿ. ಇದು ಬಿರಿಯಾನಿ ಹಂಡಿ ಈ ತರ ಕೊಡ್ತಾರೆ. ಪ್ಲಸ್ ಇದು ಮ್ಯಾಟ್ ಫಿನಿಶಿಂಗ್. ಇದು ಡಬಲ್ ಬಾಡಿ ಬರುತ್ತೆ. ಇದು ಗಲೀಜ್ ಇದೆ. ಇದು ಡಬಲ್ ಬಾಡಿ ಬರುತ್ತೆ. ಇದರಲ್ಲೂ ನಿಮ್ಗೆ ಮ್ಯಾಟ್ ಹ್ಯಾಮರಿಂಗ್ ಎಲ್ಲ ಸಿಗುತ್ತೆ. ಈ ತರ ಎಲ್ಲ ಸಿಗುತ್ತೆ ನಿಮ್ಗೆ. ಡಿಸೈನ್ ವೆರೈಟಿ ಸಿಗುತ್ತೆ. ಇದರಲ್ಲಿ ಸಿಂಗಲ್ ಪೋರ್ಷನ್ ಆಗ್ಲಿ, ಡಬಲ್ ಪೋರ್ಷನ್ ಆಗ್ಲಿ, ಆಮೇಲೆ ಬಕೆಟ್, ದಾಲ್ ಬಕೆಟ್, ಕಡಾಯಿ ಅದೆಲ್ಲ ನಿಮ್ಗೆ ಸಿಗುತ್ತೆ. ಬಟ್ ಇದು ಸೆರೆಮಿಕ್ ಈ ತರ ಒಂದು ಬಿರಿಯಾನಿ ಬೌಲ್ ತರ ಬರುತ್ತೆ. ಇದು ಈ ತರ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಇದು ಬಿರಿಯಾನಿ ಬೌಲ್, ಇದು ಸೆರೆಮಿಕ್ ಅಂತ. ಬಟ್ ಅದು ಸ್ಟೀಲ್, ಇದು ಸೆರೆಮಿಕ್. ಇದರಲ್ಲಿ ನಿಮ್ಗೆ ಚಟ್ನಿ ಕಪ್ಪು, ಎಗ್ ಬೌಲ್ ಕಪ್ಪು, ನಿಮ್ಗೆ ಸಾಸ್ ಕಪ್ಪು ಎಲ್ಲ ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಸೂಪ್ ಸ್ಪೂನು, ಇದರಲ್ಲಿ ನಿಮ್ಗೆ ಏನೇನ್ ಬೇಕೋ ಎಲ್ಲ ಸಿಗ್ಬಿಡುತ್ತೆ. ಆಮೇಲೆ ಇದು ಕರೀಸ್ ಸ್ಟೀಲ್ ಅಲ್ಲಿ. ಇದು ಇದರಲ್ಲೂ ಸೈಜ್ ಅಲ್ಲಿ ಯೂಸ್ ಆಗುತ್ತೆ. ಇದರಲ್ಲೂ ಸೈಜ್ ಅವೈಲೇಬಲ್ ಇದೆ ನಿಮ್ಗೆ. ಸೈಜ್ ಅವೈಲೇಬಲ್ ಇದೆ. ಬಟ್ ಇದರಲ್ಲೂ ಕ್ವಾಲಿಟಿ ವೈಸ್ ನಿಮ್ಗೆ ಸಿಗುತ್ತೆ. ಇದು ಪ್ಲೈನ್, ಇದು ಬೀಡಿಂಗ್ ಬರುತ್ತೆ. ಬಟ್ ಕುಕ್ಕರ್ ನಿಮ್ಗೆ 1.5 ಲೀಟರ್ ಇಂದ 100 ಲೀಟರ್ ವರೆಗೂ ಸಿಗುತ್ತೆ. ಮನೆಗಾಗ್ಲಿ 100 ಲೀಟರ್ ವರೆಗೂ ಸಿಗುತ್ತೆ. ಇದು ಕುಕ್ಕರ್ ನಿಮ್ಗೆ ಬ್ರಾಂಡೆಡ್ ನಂದಿ ಬೇಕಾ, ಪ್ರೆಸ್ಟೀಜ್ ಬೇಕಾ, ಪ್ರೆಸಿಡೆಂಟ್ ಬೇಕಾ, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ. ನಂದಿಯಿಂದ ಹಿಡಿದು ಪ್ರೆಸಿಡೆಂಟ್ ಇದೆ, ಪ್ರೆಸ್ಟೀಜ್ ಇದೆ, ಹಾಕಿಂಗ್ಸ್ ಇದೆ, ಹೋಟೆಲ್ ವೇರ್ 22 ಲೀಟರ್ ಹಾಕಿಂಗ್ಸ್ ವಿಪೋ ಅದೆಲ್ಲ ಸಿಗುತ್ತೆ ನಿಮ್ಗೆ. ಇದೆಲ್ಲ ಟೀ ಫ್ಲಾಸ್. ಇದಂದ್ರೆ ನಿಮ್ಗೆ 2.5 ಲೀಟರ್ ಇಂದ 15-20 ಲೀಟರ್ ವರೆಗೂ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಇದು. ಬಟ್ ಯಾವ್ದಾನ ಒಂದು ಮದುವೆ ಫಂಕ್ಷನ್ ಗೆ ಒಂದು 100-200 ಮೆಂಬರ್ಸ್ ಬರ್ತಾರೆ, ಅವ್ರಿಗೆ ಯೂಸ್ ಆಗುತ್ತೆ ಇದು. ಓಕೆ, ಅಂಡ್ ಅದಲ್ಲದೆ ಕೆಫೆಗಳಲ್ಲಿ ಜ್ಯೂಸ್, ಫಾಲೂದಾ ಈ ತರ ಐಸ್ ಕ್ರೀಮ್ ನ ಸರ್ವ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಇದೆಲ್ಲ ಜ್ಯೂಸ್, ಫಾಲೂದಾ ಆಗ್ಲಿ, ಜ್ಯೂಸ್ ಆಗ್ಲಿ, ಇದರಲ್ಲಿ 300 ml ಎಲ್ಲ ನಿಮ್ಗೆ ಮಾಡಲ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಇದು ಫಾಲೂದಾ ಆಗ್ಲಿ, ಜ್ಯೂಸ್ ಆಗ್ಲಿ ನಿಮ್ಗೆ ಎಲ್ಲ ನಿಮ್ಗೆ ಸಿಗುತ್ತೆ. ಇದು ಅವೈಲೇಬಲ್ ಸಿಗುತ್ತೆ. ಇದು ಜ್ಯೂಸ್ ಐಟಮ್. ಆಮೇಲೆ ನಿಮ್ಗೆ ಟೀ ಅಂಗಡಿ ಮಾಡೋದ್ರು ಒಂದು ಟೀ ಗ್ಲಾಸ್ ಬೇಕಾದ್ರೆ ನಿಮ್ಗೆ ಗಾಜಿಂದು ಸಿಗುತ್ತೆ ನಿಮ್ಗೆ. ಈ ತರ ಗಾಜಿನ ಬೇಕಾದ್ರೆ ಸಿಗುತ್ತೆ ನಿಮ್ಗೆ.
ಈ ತರ ಗಾಜ್ ಟೀ ಬೇಕಾದ್ರೆ ಕಾಫಿ ಚಿಕ್ಕದಾಗಿ ಟೀ ಕಾಫಿ ಶಾಪ್ ಮಾಡ್ತಾ ಇದ್ದೀರಾ ಓಪನ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಗ್ಲಾಸ್ ಅವೈಲೇಬಲ್ ಇದೆ ಗ್ಲಾಸಸ್ ಎಲ್ಲ ಸಿಗುತ್ತೆ, ಸೈಜ್ ವೈಸ್ ಸಿಗುತ್ತೆ ನಿಮ್ಗೆ ಇದೆಲ್ಲ. ಅಂಡ್ ದೊಡ್ಡ ದೊಡ್ಡ ಆಮೇಲೆ ಇದು ಟೆಂಟ್ ಹೌಸ್ ಅಲ್ಲಿ ಸಾಂಬಾರ್ ಎಲ್ಲ ಬಡ್ತಾರಲ್ಲ, ಇದು ಸಾಂಬಾರ್ ಬಕೆಟ್ ಅಂತ. ಆಕ್ಚುಲಿ ಇಲ್ಲಿ ಟೆಂಟ್ ಹೌಸ್ ಒಂದ್ ಗಿರಾಕಿ ಬಂದ್ರೆ 100-200 ಪೀಸ್ ಈ ತರ ಪರ್ಚೇಸ್ ಮಾಡ್ತಾರೆ, ತಗೊಂಡೋಗ್ತಾರೆ. ಬಟ್ ಇದು ಸರ್ವಿಂಗ್ ಮಾಡ್ತಾರಲ್ಲ, ಇದು ಬೇಸನ್ ಆಗ್ಲಿ, ಬಕೆಟ್ ಆಗ್ಲಿ, ವುಡ್ ಆಗ್ಲಿ, ಎಲ್ಲ ಐಟಮ್ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಸರ್ವಿಂಗ್ ಸ್ಪೂನ್ಸ್ ಎಲ್ಲ ನೆಕ್ಸ್ಟ್ ತೋರಿಸ್ತಾರೆ ಸರ್. ಸೊ ಈ ಮಷಿನ್ ಬಗ್ಗೆ ಹೇಳಿದಾಯ್ತು. ಇದು ಗ್ಲೇವಿ ಮಿಷಿನ್ ಅಂತ, ಇದು ಪೊಲೋ ಲೇಸರ್. ಇದು 2 HP ಮೋಟರ್. ಹೌದು, ಇದರಲ್ಲಿ 2 HP ಸಿಗುತ್ತೆ, 3 HP ಸಿಗುತ್ತೆ. ಬಟ್ ಇದರಲ್ಲಿ ಏನ್ ಗೊತ್ತಾ, ಇದರಲ್ಲಿ 5 ಬ್ಲೇಡ್ ಬರುತ್ತೆ. ಇದು ಜಿಂಜರ್ ಆಗ್ಲಿ, ಗಾರ್ಲಿಕ್ ಪೇಸ್ಟ್ ಆಗ್ಲಿ, ಟೊಮೊಟೊ ಪೇಸ್ಟ್ ಆಗ್ಲಿ ಪರ್ ಅವರ್ ಗೆ ನಿಮ್ಗೆ 35 ಇಂದ 40 kg ವರೆಗೂ ರುಬ್ಬೋದು. ನಿಮ್ಗೆ ಬ್ಲೇಡ್ ಈ ತರ 5 ಬ್ಲೇಡ್ ಬರುತ್ತೆ. ಸಣ್ಣ ಮೆಶ್, ದಪ್ಪ ಮೆಶ್, ಈ ತರ ಮೆಶ್ ಬರುತ್ತೆ. ಬರ್ ಏನಿಲ್ಲ, ಈಸಿ ಆಗಿ ಈ ತರ ಮೆಶ್ ಹಾಕ್ಬೇಕು ನೀವು. ಈ ತರ ಹಾಕ್ಬಿಟ್ಟು ನೀವು ಈ ಡೋರ್ ಕ್ಲೋಸ್ ಮಾಡ್ಬಿಡಿ. ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಇಲ್ಲಿಂದ ಐಟಮ್ ಹಾಕಿದ್ರೆ ನೀವು ಇಲ್ಲಿ ಐಟಮ್ ಬರ್ತಾ ಇರುತ್ತೆ. ಪೇಸ್ಟ್ ಆಗ್ಲಿ, ಪೌಡರ್ ಆಗ್ಲಿ ಪರ್ ಅವರ್ 35 ಇಂದ 45 ವರೆಗೂ ನಿಮ್ಗೆ ಕುಕ್ ಮಾಡ್ಬೋದು ನೀವು. ಇದು ರುಬ್ಕೊಬಹುದು ನೀವು. ಇದು ಡಿಸೈನಿಂಗು ಮ್ಯಾಡಮರ್ ಬಾಂಬೆ ಪಾತ್ರೆ ಅಂತಾರೆ ಇದಕ್ಕೆ. ನಿಮ್ಗೆ ಇದು 1/4 kg ಇಂದ ಹಿಡಿದು 10 kg ವರೆಗೂ ಕುಕಿಂಗ್ ಮಾಡೋದು. ಪಕ್ಕ 12 ಪೀಸ್ ಸೆಟ್ ಇದು. ಇದು ಮದ್ವೆಗಾಗ್ಲಿ ಏನಾಗ್ಲಿ ಕೊಡಕ್ಕೆ, ಗಿಫ್ಟ್ ಕೊಡಕ್ಕೆ ಈಸಿ ಚೆನ್ನಾಗಿರುತ್ತೆ ಇದು. ಇದು ಡಿಸೈನಿಂಗು. ಇದರಲ್ಲಿ ನಿಮ್ಗೆ ಲೈನ್ ಗೆರೆ ಡಿಸೈನ್ ಬರುತ್ತೆ, ಮ್ಯಾಟ್ ಇದು ಹ್ಯಾಮರಿಂಗ್ ಡಿಸೈನ್ ಬರುತ್ತೆ. ಇದು ಸಾದಾ ಇದು. ಈ ತರ ಇದ್ರಲ್ಲೂ ನಿಮ್ಗೆ ಈ ಸೈಜ್ ಇಂದ ಫುಲ್ 100 kg ವರೆಗೂ ಬೇಯುತ್ತೆ ಅಂತ ಹೇಳಿದ್ನಲ್ಲ, ನಿಮ್ಗೆ ಇದ್ರಲ್ಲೂ ಸೆಟ್ ಸಿಗುತ್ತೆ. ಇದು ಕಮರ್ಷಿಯಲ್ ಸ್ಟವ್. ಇದು 3 feet ಸ್ಟವ್. ಬಟ್ ಗಾಡಿಲಾಗ್ಲಿ, ಹೋಟೆಲ್ ಗಾಗ್ಲಿ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಅಡಿಗೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ತಗೊಂಡೋಗ್ಬೋದು. ಆ ತರ ಯಾವಾಗ ಬೇಕಾದ್ರೂ ತಗೊಂಡೋಗಿ ಸಿಲಿಂಡರ್ ತಗೊಂಡೋಗಿ ಯೂಸ್ ಮಾಡ್ಕೊಬಹುದು. ಇದು ಇದರಲ್ಲಿ ನಿಮ್ಗೆ 3 feet ಇಂದ 5 feet ವರೆಗೂ ಇವಾಗ ಇದು 10 kg ಎರಡು ಬೆಸಲ್ ಸಿಕ್ಬೋದು. ಇದರಲ್ಲಿ 4 feet ಅಲ್ಲಿ 20 kg ಪಾತ್ರೆ ಎರಡು ಇಕ್ಬೋದು. 5 feet ಅಲ್ಲಿ 50 kg ಎರಡು ಇಕ್ಬೋದು. 100 kg ಅಂದ್ರೆ ಸಿಂಗಲ್ ಸೈಜ್ ಒಂದು ತಗೊಂಡ್ಬಿಟ್ರೆ ದೊಡ್ಡ ಸೈಜ್ 100 kg ಕುಕ್ ಮಾಡ್ಕೊಬಹುದು. ಆ ಸೈಜ್ ವರೆಗೂ ಅವೈಲೇಬಲ್ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ. ಎಲ್ಲ ಐಟಮ್ ಸಿಗುತ್ತೆ ನಿಮ್ಗೆ. ಗೇಜ್ ನಿಮ್ಗೆ ಕ್ವಾಲಿಟಿ ವೈಸ್ ಏನಿದ್ರು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ನಿಮ್ಗೆ. ಎಲ್ಲ ಸೈಜ್ ಅವೈಲೇಬಲ್ ಇದೆ. ಬಟ್ ಇದ್ರಲ್ಲಿ ಇವಾಗ ಇದು ಇಡ್ಲಿ ಬಾಕ್ಸ್. ಈ ಇಡ್ಲಿ ಬಾಕ್ಸ್ ಅಲ್ಲಿ ನಿಮ್ಗೆ 4 ಸೈಜ್ ಬರುತ್ತೆ. ಈ ಇಡ್ಲಿ ಬಾಕ್ಸ್ ಹೋಟೆಲ್ದು. ಇವಾಗ ಇದು 6 ಪ್ಲೇಟ್. ಇದು 6 ಪ್ಲೇಟ್ ಚಿಕ್ಕ ಇಡ್ಲಿ ಒನ್ ಟೈಮ್ಗೆ 54 ಇಡ್ಲಿ ಬೈಯುತ್ತೆ. 9 ಪ್ಲೇಟ್ ತಗೊಂಡ್ರೆ 81 ಇಡ್ಲಿ ಬೈಯುತ್ತೆ. 12 ಪ್ಲೇಟ್ ತಗೊಂಡ್ರೆ 108 ಇಡ್ಲಿ ಬೈಯುತ್ತೆ. ಪ್ಲಸ್ ಇದು ಗುಂಡಿಡ್ಲಿ. ಇದರಲ್ಲಿ ತಟ್ಟೆ ಇಡ್ಲಿ ಬರುತ್ತೆ. 16, 24, 36, 48 ಪ್ಲೇಟ್ ಚೇಂಜ್ ಮಾಡ್ಬೇಕಷ್ಟೇ. ಇದು ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ 108 ಲಾಸ್ಟ್ 12 ಪ್ಲೇಟ್. ಅದಕ್ಕಿಂತ ದೊಡ್ಡದು ಅಂದ್ರೆ ನಿಮ್ಗೆ 250 ಇಡ್ಲಿ ಆಗ್ಲಿ, 350 ಇಡ್ಲಿ ಆಗ್ಲಿ, ಪ್ಲಸ್ ಸ್ಟೀಮರ್ ಲೈನ್ ಅಲ್ಲಿ ಸ್ಟೀಮರ್ದು ಸ್ಟೀಲ್ ಬೇಕಾದ್ರೆ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ನಿಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಬಟ್ ಆರ್ಡರ್ 4 days ಟೈಮ್ ಕೊಡಬೇಕು. 4 days ಟೈಮ್ ಕೊಟ್ಟರೆ ಇದು ಅವೈಲೇಬಲ್ ರೆಡಿಮೇಡ್ ಸಿಗುತ್ತೆ ನಿಮ್ಗೆ. ಇದು ಕ್ಯಾಟರಿಂಗ್ ಕೇರ್. ಅದು ಒಂದು 30 ಮೆಂಬರ್ಸ್ ಆಗ್ಲಿ, 40 ಮೆಂಬರ್ಸ್ ಆಗ್ಲಿ, 80 ಮೆಂಬರ್ಸ್ ಆಗ್ಲಿ, 100 ಮೆಂಬರ್ಸ್ ಆಗ್ಲಿ, 200 ಮೆಂಬರ್ಸ್ ಆಗ್ಲಿ, ಇದರಲ್ಲಿ ಸಾಂಬಾರು, ರಸಮು ಎಲ್ಲ ನೀವು ಒಂದೇ ಸಲ ಕ್ಯಾರಿ ಮಾಡ್ಕೊಬಹುದು. ಸಪರೇಟ್ ಅಂದ್ರೆ ಕೈ ನೋವು ಬರುತ್ತೆ. ಇದರಲ್ಲಿ ಒಂದರಲ್ಲೇ ಆಗುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಒನ್ ಟೈಮ್ 200 ಮೆಂಬರ್ಸ್ಗೆ ಕ್ಯಾರಿ ತಗೊಂಡೋಗ್ಬೇಕು. ಆ ತರ ಸೈಜ್ ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಒನ್ ಟೈಮ್ 200 ಮೆಂಬರ್ಸ್ ತಗೊಂಡು ಹೋಗ್ಬೋದು. ಆ ತರ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಇದು ವರ್ಕಿಂಗ್ ಟೇಬಲ್. ಇದರಲ್ಲಿ ವರ್ಕಿಂಗ್ ಟೇಬಲ್ ನಿಮ್ಗೆ ಸೈಜ್ 2x3, 2x4 ನಿಮ್ಗೆ ಟಾಪ್ ಮೆಡಲ್ ಬಟನ್ ಶೆಲ್ಫ್ ಯಾವ ತರ ಮೇಲ್ಗಡೆ ಶೆಲ್ಫ್ ಯಾವ ತರ ಬೇಕು ನಿಮ್ಗೆ 4-5 days ಟೈಮ್ ಕೊಟ್ರೆ ಅವೈಲೇಬಲ್ ಮಾಡಿ ಕೊಡ್ತೀವಿ. ಫ್ಯಾಕ್ಟ್ರಿ ಅಂತ ಎಲ್ಲ ರೆಡಿ ಸಿಗುತ್ತೆ ಸರ್. ನೋಡಿ, ಇದೆ ನಮ್ಮ ಅಂಗಡಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎದುರುಗಡೆ. ಇದು MK ಅಂಡ್ ಕಂಪ್ನಿ. ನೋಡಿ, ಇದು ಚಿಕ್ಕಪೇಟೆ ಆಪೋಸಿಟ್ ಎ ಗೇಟ್, ಅದರ ಆಪೋಸಿಟ್ MK ಅಂಡ್ ಕಂಪ್ನಿ. ಇದೆ ನಮ್ಮ ಅಂಗಡಿ ಸರ್. ಪಾತ್ರೆ ಇದು ಮೀಡಿಯಂ ಗೇಜ್ ಬರುತ್ತೆ ಮೇಡಮ್. ಇದು ಪಾತ್ರೆ ಮೀಡಿಯಂ ಗೇಜ್, ತಳಗಡೆ ಏನ್ ಬರಲ್ಲ. ಇದು ಮೀಡಿಯಂ ಬರುತ್ತೆ. ಇದು ನಾರ್ಮಲ್ ಸ್ಮೂತ್ ಯೂಸ್ ಮಾಡ್ಕೊಬಹುದು. ಹೆವಿ ಕ್ವಾಲಿಟಿ ಕ್ಯಾಟರಿಂಗ್ ಹೋಟೆಲ್ಗೆ ಆಗ್ಲಿ ನಿಮ್ಗೆ. ಇದು ಪ್ಯೂರ್ ಇಂಡಾಲಿಯಂ, JK ಕಂಪ್ನಿಯಿಂದ. ಇದು ಪ್ಯೂರ್ ಇಂಡಾಲಿಯಂ ಬರುತ್ತೆ. ಇದು ಎಷ್ಟು ದಪ್ಪ ಬರುತ್ತೆ, ತಳನು ಅಷ್ಟೇ ದಪ್ಪ ಬರುತ್ತೆ. ಬಟ್ ಇದರಲ್ಲಿ ನಿಮ್ಗೆ 1 kg ಇಂದ ಹಿಡಿದು 200 kg ಬೇಯವರೆಗೂ ಇದೆ. ಇದು ಎಷ್ಟು ತಳ ಬರುತ್ತೆ, ತಳ ಅಷ್ಟೇ ದಪ್ಪ ಬರುತ್ತೆ ನಿಮ್ಗೆ. ಇದು ಪ್ಯೂರ್ ಇಂಡಾಲಿಯಂ ಕ್ವಾಲಿಟಿ, ಜಗದರಿ ಹರಿಯಾಣದಿಂದ ಬರೋದು. ಇದು ಇದರಲ್ಲಿ ಗಿಕ್ಸಿಂಗ್ ಏನಿಲ್ಲ. ಉಪ್ಪು ಖಾರ ಹಾಕಿದ್ರೆ ಗಜ್ಜಿ ಆಗೋದು, ಬಜ್ಜಿ ಆಗೋದು ಏನಾಗಲ್ಲ ನಿಮ್ಗೆ. ಇದು ಪ್ಯೂರ್ ಇಂಡಾಲಿಯಂ. ಇದಕ್ಕಿಂತ ಇದನ್ನು ಅಷ್ಟೇ. ಇದು ಮೀಡಿಯಂ ಬರುತ್ತೆ. ಅದು ಹೆವಿ ಬರುತ್ತೆ. ಇದು ಮೀಡಿಯಂ ಬರುತ್ತೆ. ಫಸ್ಟ್ ತೋರಿಸಿದ್ದು ಲೈಟ್ ವೇಟ್. ಇದು ಮೀಡಿಯಂ. ಇದಕ್ಕೆ ಮಧ್ಯ. ಬಟ್ ನಿಮ್ಗೆ ಕ್ಯಾಟರಿಂಗ್ ಆಗ್ಲಿ, ಹೋಟೆಲ್ ಅಲ್ಲಿ ಒಂದ್ ದಿವಸ ವ್ಯಾಪಾರ ಮಾಡ್ಬಿಟ್ಟು ಯಾರು ಬಾಕ್ಲಾಗಲ್ಲ. ಡೈಲಿ ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಬಟ್ ಅದಕ್ಕೆ ಬೇಕಾಗಿರೋದು ತಳ ದಪ್ಪ. ಮೈನ್ ತಳ ಇದ್ರೇನೆ ವ್ಯಾಪಾರ ಎಲ್ಲ ಚೆನ್ನಾಗುತ್ತೆ. ಮೈನ್ ತಳ ದಪ್ಪ ಇರಬೇಕು. ಐಟಮ್ ರುಬ್ಕೊಳಕಂದ್ರೆ ಇದು 10 ನಿಮ್ಗೆ ಇದು 2 ಲೀಟರ್ ಇಂದ
20 ಲೀಟರ್ ವರೆಗೂ ಅವೈಲೇಬಲ್ ಸೈಜ್ ರೆಡಿ ಸಿಗುತ್ತೆ. ಅವೈಲೇಬಲ್ ರೆಡಿ ಸಿಗುತ್ತೆ. Okay. ಇಮಿಡಿಯೇಟ್ಲಿ 5 ಮಿನಿಟ್ ಅಲ್ಲಿ ಕೊಡ್ತೀನಿ. ಅಂಡ್ ಕಾಯಿ ತುರಿ ಮಷೀನ್ ಕಾಯಿ ತುರಿ ಮಿಷಿನ್ ಇದು ಮಾಮೂಲಿ ಕೋಕೋನಟ್ ತುರ್ಕೊಳ್ಳುತ್ತೆ ಇದು. ಓಕೆ ಇದು ಬಟ್ ಬರೀ ಕೋಕೋನಟ್. ಇದರಲ್ಲಿ ಈ ಗೇರ್ ಈ ಮಿಷಿನ್ ತಗೊಂಡ್ರೆ ಇದ್ರಲ್ಲಿ ಪ್ಲೇಸ್ ಕೋಕೋನಟ್ ತುರಿಯೋದು ಎಕ್ಸ್ಟ್ರಾ ಬರುತ್ತೆ ನಿಮ್ಗೆ. Okay. ಇದಕ್ಕೆ ಮಿಷಿನ್ ಅಟ್ಯಾಚ್ ಬರುತ್ತೆ, Extra ಡಬಲ್ ಬರುತ್ತೆ. ಗೇಸ್ ಬರುತ್ತೆ, ಅದಕ್ಕೆ ಬರುತ್ತೆ. ಓಕೆ ಇದಕ್ಕೆ ಸಪರೇಟ್ ಇದೇ ಬರುತ್ತೆ. ಗ್ರೈಂಡರ್ ನೋಡಿ ಇದು ಅವೈಲೇಬಲ್. ಇದು ಪೊಲೆಲೈಸರ್, ಇದು ಗ್ರೈಂಡರ್, ಶಾಮಿನಾ ಗ್ರೈಂಡರ್. ಹೋಟೆಲ್ ಯೂಸ್ ಆಗುತ್ತೆ, ಪ್ಲಸ್ ಶಾಮಿನಾ ಯೂಸ್ ಆಗುತ್ತೆ. ಎಲ್ಲ ಹೋಟೆಲ್ ವರೆಗೆ ಎಲ್ಲ ಯೂಸ್ ಆಗುತ್ತೆ. ಓಕೆ ಇದೆಲ್ಲ ಮದ್ವೆ ಕೊಡ್ತಾ ಇದ್ದೀರಾ? ಆಮೇಲೆ ಮದ್ವೆಲಿ ಇದು ಇವಾಗ ನೋಡಿ ಇದು ಪಕ್ಕಾ ಸೇಲೆಮ್ ಸ್ಟೀಲ್. ಇದು ಬೆಂಗಳೂರು ಐಟಮ್ ಇಲ್ಲ, ಇದು ಸೇಲೆಮ್ ಸ್ಟೀಲ್. ಇದು ಪಕ್ಕಾ ಸೇಲೆಮ್ ಸ್ಟೀಲ್. ಇದು ಕ್ವಾಲಿಟಿ ಕಂಪೇರ್ ಮಾಡಕ್ ಹೋದ್ರೆ ಪಕ್ಕಾ 304 ಕ್ವಾಲಿಟಿ ಬರುತ್ತೆ. ಗೇಜ್ ಹೆವಿ ಬರುತ್ತೆ ಇದು. ಪ್ಲಸ್ ಇದರಲ್ಲಿ ಕ್ವಾಲಿಟಿ ಕಂಪೇರ್ ಮಾಡಕ್ ಹೋದ್ರೆ ಇದು ಲೈಟ್ ವೇಟ್ ಬಿಂಗೆ. ಈ ಕ್ವಾಲಿಟಿಗೂ ವ್ಯತ್ಯಾಸ ತುಂಬಾ ಇದೆ ನೋಡಿ ಮೇಡಮ್. ಈ ಕ್ವಾಲಿಟಿ ಕೊಂಚ ಲೈಟ್ ವೇಟ್ ಬರುತ್ತೆ, ಇದು ಹೆವಿ ಬರುತ್ತೆ. ಇದು ಸ್ವಲ್ಪ ಹೆವಿ ಇದೆ ಅಂಡ್ ತುಂಬಾ ಲೈಟ್ ವೇಟ್ ಇದೆ ಇದು. ಆಮೇಲೆ ನಿಮ್ಗೆ ಈ ಮಾಡ್ಲಲ್ಲಿ 1 ನಂಬರ್ ಇಂದ 8 ನಂಬರ್ ವರೆಗೂ 12 ನಂಬರ್ ವರೆಗೂ ಅವೈಲೇಬಲ್ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಇದು ಹಂಡಿ ಅಂತಾರೆ. ಇದು ನಿಮ್ಗೆ ಶಿವರಾತ್ರಿ, ಇದು ಸಂಕ್ರಾಂತಿಗೆಲ್ಲ ಇದ್ ಮಾಡ್ತಾರೆ ನೋಡಿ, ಅದಕ್ಕೆ ಯೂಸ್ ಆಗುತ್ತೆ. ಇದು ಪಾನಿಪುರಿ ಹಂಡಿ ಅಂತ. ಇದರಲ್ಲಿ ಸೈಜ್ ದೊಡ್ಡದು ಎಲ್ಲ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಸೈಜ್ ವೈಸ್ ಸಿಗುತ್ತೆ ಇದು. ಓಕೆ ಅಂಡ್ ಇದೆಲ್ಲ ದೊಡ್ಡ ದೊಡ್ಡ ಥಾಲಿಗಳ ತರ ಇದೆ. ಇದೇನ್ ಸರ್ ಇವೆಲ್ಲ? ಇದೆಲ್ಲ ಕೊಳಗಗಳು ಸರ್ ಮೇಡಮ್. ಇದು ಕೊಳಗ ಅಂದ್ರೆ ವಾಟರ್ ಸ್ಟೋರೇಜ್ ಮಾಡ್ಕೊಬಹುದು. ಕೆಲವರು ಇವಾಗ ಇಡ್ಲಿ ಇದ್ರಲ್ಲಿ ರುಬ್ಕೊಂಡು ಇಡ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಮಲ್ಟಿಪರ್ಪಸ್ ಏನ್ ಸ್ಟೋರೇಜ್ ಮಾಡೋದ್ ಐಟಮ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು ಮೇಡಮ್. ಓಕೆ ಸರ್ ಇದೆಲ್ಲ ಇಡ್ಲಿ ಪಾತ್ರೆಗಳು? ಇದು ಇಡ್ಲಿ ಮನೆ ಯೂಸ್ಗೆ, ಡೊಮೆಸ್ಟಿಕ್ ಯೂಸ್ಗೆ 12 ಇಡ್ಲಿಯಿಂದ ನಿಮ್ಗೆ 20 to 28 ಇಡ್ಲಿ ವರೆಗೂ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. 2 ಪ್ಲೇಟ್ 3 ಪ್ಲೇಟ್ ಆತರ ಬರುತ್ತೆ. ಇದು ಇಂಡಾಲಿಯಂ ಇಡ್ಲಿ ಪಾತ್ರೆ ಅಂತಾರೆ ಮೇಡಮ್. ಇದರಲ್ಲಿ ಪ್ಲಸ್ ದೊಡ್ಡದು ಸ್ಕ್ವೇರ್ ಬಾಕ್ಸ್ ಸ್ಟೆಪ್ ಅಲ್ಲಿ ಮುಂದೆ ತೋರಿಸ್ತೀನಿ ನಿಮ್ಗೆ. ಅದು ಹೋಟೆಲ್ ಬರುತ್ತೆ. ಇದು ಮನೆದು ಡೊಮೆಸ್ಟಿಕ್. ಇದು ಓಕೆ ಇದೆಲ್ಲ ನಿಮ್ಗೆ ಯಾವ ಮೆಟಲ್ ಸರ್ ಇದು? ಇದೆಲ್ಲ ಪ್ಯೂರ್ ಇಂಡಾಲಿಯಂ ಅಂತಾರೆ. ಇದು ಪ್ಯೂರ್ ಅಲ್ಯೂಮಿನಿಯಂಗೆ ಇಂಡಾಲಿಯಂ ಅಂತಾರೆ ಮೇಡಮ್. ಬಟ್ ಇದು ನಿಮ್ಗೆ ಮಿಕ್ಸಿಂಗ್ ಎಕ್ಸ್ ಏನಿರಲ್ಲ, ಹೊಸ ಶೀಟ್ ಐಟಮ್ ಇದು. ಮಿಕ್ಸಿಂಗ್ ಬರಲ್ಲ ಇದು. ಇದನ್ನ ಗ್ಯಾಸ್ ಮೇಲೆ ಇಡಬಹುದಾ ಸರ್? ಇದು ನಾರ್ಮಲ್ ನೀವು ಗ್ಯಾಸ್ ಅಲ್ಲಿ ಇಲ್ಲ, ಬಟ್ ಟೆಂಟ್ ಹೌಸ್ ಅಲ್ಲಿ ತರಕಾರಿ ಹಚ್ಚೋದು, ಮಿಕ್ಸಿಂಗ್, ಮೈದಾ ಸಿಟ್ಟು ಇಟ್ ಕಲ್ಸಕ್ಕೆ ಮಲ್ಟಿಪರ್ಪಸ್ ನಿಮ್ಗೆ ಯೂಸ್ ಆಗುತ್ತೆ. ಇದು ಅದು ಕಡಾಯಿಗಳು ಇಡಬಹುದಾ? ಇದು ಕಡಿ ಅಂದ್ರೆ ಸ್ಟವ್ ಮೇಲೆ ಮಡಗಬಹುದು ನೀವು. ಮಾಮೂಲಿ ಲೋ ಪ್ರೆಷರ್ ಬರ್ದು, ಹೈ ಪ್ರೆಷರ್ ಸ್ಲಿಮ್ ಅಲ್ಲಿ ಇಕ್ಬೇಕಷ್ಟೇ. ಹೈ ಪ್ರೆಷರ್ ಅಂದ್ರೆ ಕಮರ್ಷಿಯಲ್ ಇದು ಸ್ಟವ್, ಕಬ್ಬಿಣದ ಸ್ಟವ್. ಲೋ ಪ್ರೆಷರ್ ಅಂದ್ರೆ ಮನೆದು ಡೊಮೆಸ್ಟಿಕ್ ಸ್ಟವ್. ಇದು ಮನೆ ಸ್ಟವ್ ಡೈರೆಕ್ಟ್ ಯೂಸ್ ಮಾಡಬಹುದು. ಇದರಲ್ಲಿ ಯೂಸ್ ಮಾಡಿದ್ರೆ ಸ್ಲಿಮ್ ಆಗಿ ಯೂಸ್ ಮಾಡ್ಬೇಕು. ಹೈ ಪ್ರೆಷರ್ ಅದು ಮನೆದು ಡೊಮೆಸ್ಟಿಕ್ ಬರುತ್ತೆ, ಲೋ ಪ್ರೆಷರ್ ಬರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಸೈಜ್ ಚಿಕ್ಕದ್ರಿಂದ ದೊಡ್ಡವರೆಗೂ ಬರುತ್ತೆ. ಅದಕ್ಕಿಂತ ದೊಡ್ಡದು ಅಂದ್ರೆ ಹೋಟೆಲ್ ವೇರ್ ಆ ತರ ದೊಡ್ಡದು ಬರುತ್ತೆ. ಇದರಲ್ಲೂ ಸೈಜ್ ವೈಸ್ ಅವೈಲೇಬಲ್ ಇದೆ. ಎಲ್ಲ ಸೈಜ್ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ ಅವೆಲ್ಲ ಐಟಮ್ಸ್ ಇತ್ತು ಅಂತ ಎಲ್ಲಾನು ತೋರ್ಸಕ್ಕಾಗಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಎಷ್ಟು ರಾಶಿ ಅಡ್ಗೆ ಸಾಮಾನ್ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಅದ್ರಲ್ಲೂ ಇವಾಗ ಕೆಫೆ ಅದು ಇದು ಅಂತ ಓಪನ್ ಆದ್ಮೇಲೆ ಇನ್ನೂ ಯೂನಿಕ್ ಡಿಸೈನ್ಸ್ ಆಗಿರುವಂತಹ ಇನ್ನು ಅಡ್ಗೆ ಐಟಮ್ಸ್ ಆಗಿರುತ್ತೆ, ಸರ್ವಿಂಗ್ ಬೌಲ್ಸ್ ಆಗಿರುತ್ತೆ, ಹೆಚ್ಚು ಆಗ್ತಾನೆ ಇದೆ. ಅಂಡ್ ಈ ಒಂದು ಜಾಗದಲ್ಲಿ ಚಿಕ್ಕ ಸಂಸಾರ ಮಾಡೋ ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲ್ ವರ್ಗು ಎಲ್ಲ ಸಿಗುತ್ತೆ. ಅಂಡ್ ಕೇಟರಿಂಗ್ ಐಟಮ್ಸ್ ಅಷ್ಟೇ. ಅಂಡ್ ಅದಲ್ದೇನೆ ಇವಾಗ ಕೆಫೆಗಳಲ್ಲಿ ನೋಡ್ಬೋದು ಪಿಜ್ಜಾ ಸರ್ವ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಗಳನ್ನ, ಯೂನಿಕ್ ಥಿಂಗ್ಸ್ ನೀವು ಹುಡುಕ್ತಾ ಇರ್ತೀರಾ. ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ. ಅದು ನಿಮ್ಗೆ ರೀಸನೇಬಲ್ ರೇಟ್ ಅಲ್ಲಿ ಅಂಡ್ ಪ್ರೈಸ್ ಮಾತ್ರ ತುಂಬಾ ಬೆಸ್ಟ್ ಆಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ಕಾಂಪಿಟೇಟಿಂಗ್ ಅಂದ್ರೆ ಬೇರೆ ಅಂಗಡಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಕಮ್ಮಿನೇ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ. ಅಂಡ್ ಅದಲ್ಲದೆ ನಿಮ್ಗೆ ಲೊಕೇಶನ್ ತುಂಬಾ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಯಾಕೆಂದ್ರೆ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಇದೆ. ಅಂಡ್ ಪ್ರತಿಯೊಂದು ಐಟಮ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಅದಲ್ದೇನೆ ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲೂ ಬೇರೆ ಬೇರೆ ಮೆಟಲ್ಸ್ ಅಲ್ಲೂ ಅವೈಲೇಬಲ್ ಇದೆ. ಸೊ ಈ ಶಾಪ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವಿಸಿಟ್ ಆದ್ಮೇಲೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಾದ್ರು ಕನ್ಫ್ಯೂಷನ್ಸ್ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್.